ಕರ್ನಾಟಕ ಕಾವಲ್ಪಡೆ ವತಿಯಿಂದ ನಿನ್ನೆ ಗುಂಡ್ಲುಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯ ಸುಲ್ತಾನ್ ಬತ್ತೇರಿ ರಸ್ತೆಯಲ್ಲಿರುವ ಚಿಪ್ಸ್ ಅಂಗಡಿ ಹಾಗೂ ಟೀಚರ್ಸ್ ಲೇಔಟ್ ನಾಮಫಲಕವು ಸಂಪೂರ್ಣವಾಗಿ ಆಂಗ್ಲ ಭಾಷೆಯಲ್ಲಿರುವುದರಿಂದ ಸಂಘಟನೆಯ ವತಿಯಿಂದ ಖಂಡಿಸಲಾಯಿತು. ಈ ಸಂದರ್ಭದಲ್ಲಿ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ, ಗುಂಡ್ಲುಪೇಟೆ ಗಡಿ ಭಾಗವಾಗಿದ್ದು ಯಾರೇ ಆಗಲಿ 60% ಭಾಗ ಕನ್ನಡವಾಗಿರಬೇಕು ಎಂದು ತಿಳಿಸುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್, ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡರು, ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ, ಸಂಚಾಲಕರಾದ ಮಿಮಿಕ್ರಿ ರಾಜು ಸೇರಿದಂತೆ ಇತರರು ಹಾಜರಿದ್ದರು. ಇವತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿರತಕ್ಕಂಥ ಸುಲ್ತಾನ್ ಬತ್ತೇರಿ ರಸ್ತೆಯಲ್ಲಿರತಕ್ಕಂತಹ ಮಲಬಾರ್ ಚಿಪ್ಸ್ ಅಂಗಡಿ ಅನ್ನೋ ಒಂದು ಅಂಗಡಿ ಈಗ ಸುಮಾರು 1 ವಾರ ಆಗಿದೆ. ಈ ಅಂಗಡಿ ತೆಗೆದು ಓಪನ್ ಮಾಡಿ ಸಂಪೂರ್ಣವಾಗಿ ಆಂಗ್ಲ ಭಾಷೆಯಲ್ಲೇ ನಾಮಫಲಕ ಇರುವುದು ಬಹಳ ಖಂಡನೀಯವಾದದ್ದು. ಅವರಿಗೆ ಕೂಡಲೇ ಅಂಗಡಿ ಮಾಲೀಕರಿಗೆ ಸಂಪರ್ಕ ಮಾಡಿದಾಗ ಅವರು ಈ ಊರಲ್ಲಿಲ್ಲ, ಕೇರಳದಲ್ಲಿದ್ದೇನೆ, ಇದರ ಬಗ್ಗೆ ನನಗೆ ಗೊತ್ತಿತ್ತಿಲ್ಲ, ಖಂಡಿತ 2 ದಿನ ಕಾಲಾವಕಾಶ ಕೊಡಿ, 2 ದಿವಸದಲ್ಲಿ ನಾನು ಈ ಬೋರ್ಡನ್ನು ತೆರವುಗೊಳಿಸಿ ಕನ್ನಡದಲ್ಲಿ ಹಾಕ್ತೀನಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾಗಿ ನಾವು ಇವತ್ತು ಬಂದು ಅವ್ರಿಗೆ ಎಚ್ಚರಿಕೆಯನ್ನು ಕೊಡೋ ಮೂಲಕ ನಾವು ಹೋಗ್ತಾ ಇದ್ದೇವೆ. 2 ದಿನದಲ್ಲಿ ಅವ್ರು ಏನಾದರೂ ಬದಲಾವಣೆ ಮಾಡಲಿಲ್ಲ ಅನ್ನೋದಾದರೆ ಖಂಡಿತ ಈ ಏನು ನಾಮಫಲಕ ಇದೆ, ಈ ಆಂಗ್ಲ ನಾಮಫಲಕ್ಕೆ ನಾವು ಮಸಿ ಬಳಿತೀವಿ ಅನ್ನೋವಂಥ ಮಾತು ಅವ್ರಿಗೆ ನೇರವಾಗಿ ನಾವು ಹೇಳಿದ್ದೇವೆ. 2 ದಿವಸದಲ್ಲಿ ಚೇಂಜ್ ಮಾಡಿರ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಬಂದು ಅವ್ರ ಮಾತಿಗೆ ಯಾಕಂದರೆ ನಾವು ಬೇರೆ ಭಾಷೆಗಳ ವಿರೋಧಿಗಳು ನಾವಲ್ಲ. ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಿ, ಇತರ ಭಾಷೆಗಳು ಎಲ್ಲವೂ ಹಾಕ್ಕೊಳ್ಳಿ. 60 ಭಾಗ ಕನ್ನಡ ಮತ್ತು ಉಳಿದ ಭಾಗ 40 ಭಾಗ ನೀವು ಯಾವ ಭಾಷೆ ಬೇಕಾದ್ರೆ ಹಾಕ್ಕೊಳ್ಳಿ ಅಂತ ಹೇಳಿದ್ದೇವೆ. ಮತ್ತು ಹಾಗೆಯೇ ಪಕ್ಕದಲ್ಲಿ ಶಕ್ತಿಮಾನ್ ಅನ್ನೋ ಒಂದು ನಮ್ಮ ರೈತರು ಸಂಬಂಧಪಟ್ಟಂಗೆ ಒಂದು ಅಂಗಡಿ ಕೂಡ ಇದೆ. ಅದರಲ್ಲೂ ಕೂಡ 80% ಭಾಗ ಬರೀ ಆಂಗ್ಲ ಭಾಷೆಯಲ್ಲಿದೆ, 10 ಭಾಗ ಮಾತ್ರ ಕನ್ನಡ ಭಾಷೆಯಲ್ಲಿದೆ. ಅವ್ರಿಗೂ ಕೂಡ ನಾವು ಹೇಳಿದ್ದೇವೆ. ಅವರು ಕೂಡ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾಗ ಒಬ್ಬರು ಖಂಡಿತ ನಾವು ಮಾಲೀಕರು ಬಂದು ಕೂಡಲೇ ಹೇಳ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಅವ್ರಿಗೂ ಕೂಡ ನಾವು ಕಿವಿ ಮಾತು ಹೇಳ್ತೇವೆ. ಕರ್ನಾಟಕದಲ್ಲಿ ಬಂದ ಮೇಲೆ ನೋಡಿ, ಈ ನೆಲದ ನೀರು ಬೇಕು, ಅನ್ನ ಬೇಕು, ಸಂಪಾದನೆ ಬೇಕು, ಕನ್ನಡಕ್ಕೂ ಅದೇ ರೀತಿ ನೀವು ಮುಖ್ಯತ್ವ ಕೊಡಬೇಕು ಅನ್ನೋದು ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ನಾವು ಆಗ್ರಹಿಸ್ತಾ ಇದ್ದೇವೆ. ಜೈ ಕನ್ನಡ, ಜೈ. ಈ ದಿನ ನಾವು ಕನ್ನಡ ಕಾವಲು ಪಡೆಯಿಂದ ಬಂದಾಗ ಎಲ್ಲ ಆಂಗ್ಲ ಭಾಷೆಯಲ್ಲೇ ಇದೆ. ಅದೇ ನಮ್ಮ ಇಲ್ಲಿ ಲೈಸೆನ್ಸ್ ಕೊಡ್ತಕ್ಕಂಥವ್ರು ಕೂಡ ಅವ್ರಿಗೆ ಅರಿವು ಮೂಡಿಸ್ಬೇಕು. ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಇಲ್ಲ ಅಂತೂ ಅಂಗಡಿ ತೆಗೆದಿಲ್ಲ. ಲೈಸೆನ್ಸ್ ಕೊಡೋರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಮೊದಲಾಗಿ ಇಂಗ್ಲೀಷಲ್ಲಿ ಅವರು ಇಂಗ್ಲೀಷನ್ನು ತೆರವುಗೊಳಿಸಿ ಕನ್ನಡದಲ್ಲಿ ಮಾಡಿ ಅನ್ನೋದನ್ನು ಹೇಳೋದಕ್ಕೆ ಏನಾಗಿದೆ. ನಾವು ಹೇಳ್ತಿರೋದು ಏನಂತಂದರೆ ಕನ್ನಡದಲ್ಲಿ ಇವ್ರು ಲೈಸೆನ್ಸ್ ಕೊಡೋಂಥವ್ರು ಎಂಥ ಅಧಿಕಾರಿಗಳಿದ್ದಾರೆ ಅನ್ನೋದನ್ನು ಲೈಸೆನ್ಸ್ ಕೊಡ್ಬೇಕು. ಕನ್ನಡ ಮುಂಚೆ ಹಾಕೊಳ್ಳಿ, ಇಂಗ್ಲೀಷೇ ಆಗಲಿ, ಇನ್ನೊಂದೇ ಆಗಲಿ, ಈ ಥರ 13 ಭಾಷೆ ಎಲ್ಲ ಆಗಲಿ, ಕೆಳಗಡೆ 60% ನಮ್ಮ ಕನ್ನಡ ಇರಬೇಕು ಅಂತ ಕೇಳ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ನಮ್ಮ ಕಾವಲುಪಡೆಯ ಸಂಘಟನೆಯ ಅಧ್ಯಕ್ಷರಾದ ಅಬ್ದುಲ್ ಮಾಲಿಕ್ ರವರು ಹಾಗೂ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಹಾಗೂ ನಮ್ಮ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾದಂಥ ರಶೀದ್ರವರು, ಮಿಮಿಕ್ರಿ ರಾಜರವರು ಪ್ರತಿಯೊಬ್ಬರು ನಮ್ಮ ಏಕೆಂದರೆ ಯಾತಿಗೋಸ್ಕರ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಅಂದ್ರೆ ಇಲ್ಲಿ ನಾಮಗಲ್ಲಕವನ್ನು ಅಂಗಡಿಯಲ್ಲಿ ಹಾಕಿರೋದು ಬರೀ ಇಂಗ್ಲೀಷು ಹಾಕಿರೋದು. ಆದ್ದರಿಂದ ನಮ್ಮ ನಮ್ಮ ಕರ್ನಾಟಕದಲ್ಲಿ ಯಾರೇ ಬರಲಿ, ಎಲ್ಲಿಂದೇ ಬರಲಿ, ಎಲ್ಲ ಒಂದೇ ಅಂತ ನಾವು ತಿಳ್ಕೊಂಡು ಹೊರತು ಕನ್ನಡದ ಮಾತ್ರ ಮೇಲೆ ಇರಬೇಕು. ಯಾವುದೇ ಬೋರ್ಡಲ್ಲಾದರೂ ಕನ್ನಡ ಮೇಲೆ ಇರಬೇಕು. ಕೆಳಗಡೆ ನೀವು ಯಾವುದೇ ಭಾಷೆನಾರು ಹಾಕೊಳ್ಳಿ, ನಾವು ಅದಕ್ಕೆ ಇದು ಮಾಡಲ್ಲ ಅಂತ ಹೇಳ್ತಾ ನಮ್ಮ ಭುವನೇಶ್ವರಿ ಕನ್ನಡಾಂಬೆಗೆ ಜಯವನ್ನು ಹೇಳ್ತಾ ನಾನು ಇಲ್ಲಿಗೆ ಮುಗಿಸ್ತೇನೆ.